ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮನೆಯ ಅತ್ಯಂತ ಪ್ರಮುಖ ಉಪಕರಣಗಳಲ್ಲಿ ಒಂದಾದ ಫ್ರಿಡ್ಜ್ ಬಗ್ಗೆ ಮಾತಾಡೋಣ. ಫ್ರಿಡ್ಜ್ ಇಲ್ಲದೆ ಒಂದು ದಿನವೂ ಕಳೆಯೋದು ಕಷ್ಟ ಅಲ್ವಾ? ಆದರೆ ನಾವು ಎಂದಾದರೂ ನಮ್ಮ ಫ್ರಿಡ್ಜನ್ನು ಸರ್ವಿಸ್ ಮಾಡಿಸಬೇಕು ಅಂತ ಯೋಚನೆ ಮಾಡಿದ್ದೀವಾ? ಹೆಚ್ಚಿನ ಜನರಿಗೆ ಫ್ರಿಡ್ಜ್ ಕೆಟ್ಟುವ ನಿಲ್ಲುವವರೆಗೂ ಅದರ ಸರ್ವಿಸ್ ಬಗ್ಗೆ ಯೋಚಿಸುವುದಿಲ್ಲ. ಆದರೆ ನಿಯಮಿತ ಸರ್ವಿಸಿಂಗ್ ಎಷ್ಟು ಮುಖ್ಯ ಮತ್ತದು ಹೇಗೆ ನಮ್ಮ ಹಣ ಮತ್ತು ಸಮಯವನ್ನು ಉಳಿಸುತ್ತೆ ಎಂಬುದನ್ನು ಇವತ್ತು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಫ್ರಿಡ್ಜ್ ಸರ್ವಿಸಿಂಗ್ ಯಾಕೆ ಮುಖ್ಯ? ಫ್ರಿಡ್ಜ್ ಕೇವಲ ನಮ್ಮ ಆಹಾರ ಪದಾರ್ಥಗಳನ್ನು ತಂಪಾಗಿ ಇಡುವುದಷ್ಟೇ ಅಲ್ಲ, ಅವುಗಳನ್ನು ತಾಜಾವಾಗಿ ಮತ್ತು ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತೆ. ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಫ್ರಿಡ್ಜ್ ನಮ್ಮ ಆರೋಗ್ಯಕ್ಕೂ ಬಹಳ ಮುಖ್ಯ. ಹಾಗಾದರೆ ಫ್ರಿಡ್ಜನ್ನು ಯಾಕೆ ಸರ್ವಿಸ್ ಮಾಡಿಸಬೇಕು ಎಂಬುದಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನು ನೋಡ್ಕೊಂಬರೋಣ. ಉತ್ತಮ ಕಾರ್ಯಕ್ಷಮತೆ ಮತ್ತು ದಕ್ಷತೆ. ನಿಯಮಿತವಾಗಿ ಸರ್ವಿಸ್ ಮಾಡಿದ ಫ್ರಿಡ್ಜ್ ಯಾವಾಗಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಕಾಲಾನಂತರದಲ್ಲಿ ಫ್ರಿಡ್ಜ್ನ ಕಾಯಿಲ್ಗಳಲ್ಲಿ ಧೂಳು, ಕೊಳೆ ಸಂಗ್ರಹವಾಗುತ್ತೆ. ಇದರಿಂದ ಕಾಯಿಲೆಗಳು ಸರಿಯಾಗಿ ತಂಪಾಗುವುದಿಲ್ಲ ಮತ್ತು ಫ್ರಿಡ್ಜ್ ತನ್ನ ಕೆಲಸವನ್ನು ಮಾಡಲು ಹೆಚ್ಚು ಶಕ್ತಿಯನ್ನು ಬಳಸಬೇಕಾಗುತ್ತೆ. ಇದರಿಂದ ವಿದ್ಯುತ್ ಬಿಲ್ ಹೆಚ್ಚಾಗುತ್ತೆ. ಸರ್ವಿಸ್ ಮಾಡುವಾಗ ತಂತ್ರಜ್ಞರು ಈ ಕಾಯಿಲೆಗಳನ್ನು ಸ್ವಚ್ಛಗೊಳಿಸ್ತಾರೆ. ಇದರಿಂದ ಫ್ರಿಡ್ಜ್ ಮತ್ತೆ ಹೊಸದರಂತೆ ಕಾರ್ಯನಿರ್ವಹಿಸುತ್ತೆ ಮತ್ತು ಕಡಿಮೆ ವಿದ್ಯುತ್ ಕೂಡ ಬಳಸುತ್ತೆ. ವಿದ್ಯುತ್ ಬಿಲ್ ಕಡಿತ. ಇದು ಬಹಳ ಮುಖ್ಯವಾದ ಅಂಶ. ಧೂಳು ತುಂಬಿದ ಕಾಯಿಲೆಗಳು ಮತ್ತು ಹಳೆಯ ಗ್ಯಾಸ್ ತುಂಬಿದ ಫ್ರಿಡ್ಜ್ ಹೆಚ್ಚು ವಿದ್ಯುತ್ತನ್ನು ಸೇವಿಸುತ್ತೆ. ಒಂದು ಅಧ್ಯಯನದ ಪ್ರಕಾರ ಸರಿಯಾಗಿ ನಿರ್ವಹಿಸದ ಫ್ರಿಡ್ಜ್ ಸುಮಾರು 15-20% ಹೆಚ್ಚು ವಿದ್ಯುತ್ತನ್ನು ಬಳಸುತ್ತೆ. ಸರ್ವಿಸ್ ಮಾಡುವಾಗ ತಂತ್ರಜ್ಞರು ಕಾಯಿಲೆಗಳನ್ನು ಸ್ವಚ್ಛಗೊಳಿಸುವುದು ಮಾತ್ರವಲ್ಲದೆ ಗ್ಯಾಸ್ ಮಟ್ಟವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಮತ್ತು ಅಗತ್ಯವಿದ್ದರೆ ತುಂಬ್ತಾರೆ ಕೂಡ. ಇದರಿಂದ ಫ್ರಿಡ್ಜ್ನ ದಕ್ಷತೆ ಸುಧಾರಿಸುತ್ತೆ ಮತ್ತು ನಮ್ಮ ಮಾಸಿಕ ವಿದ್ಯುತ್ ಬಿಲ್ ಗಣನೀಯವಾಗಿ ಕಡಿಮೆ ಆಗುತ್ತೆ. ದೀರ್ಘಾವಧಿ ಬಾಳಿಕೆ. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣದಂತೆ ಫ್ರಿಡ್ಜ್ಗೂ ಸರಿಯಾದ ಆರೈಕೆ ಬೇಕು. ನಿಯಮಿತ ಸರ್ವಿಸಿಂಗ್ ಫ್ರಿಡ್ಜ್ನ ಆಂತರಿಕ ಭಾಗಗಳು ಉತ್ತಮ ಸ್ಥಿತಿಯಲ್ಲಿರುವುದನ್ನು ಖಚಿತಪಡಿಸುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪ್ರಾರಂಭದಲ್ಲೇ ಸರಿಪಡಿಸುವುದರಿಂದ ದೊಡ್ಡ ಸಮಸ್ಯೆಗಳಾಗುವುದನ್ನು ತಡೆಯಬಹುದು. ಇದರಿಂದ ಫ್ರಿಡ್ಜ್ನ ಬಾಳಿಕೆ ಹೆಚ್ಚುತ್ತೆ ಮತ್ತು ನೀವು ಹೊಸ ಫ್ರಿಡ್ಜ್ ಖರೀದಿಸುವ ಅಗತ್ಯವನ್ನು ದುಬಾರಿ ರಿಪೇರಿ ವೆಚ್ಚ ತಪ್ಪಿಸಲು. ಒಂದು ಸಣ್ಣ ಸಮಸ್ಯೆ ದೊಡ್ಡದಾಗುವ ಮೊದಲು ಅದನ್ನು ಸರಿಪಡಿಸುವುದು ಯಾವಾಗಲೂ ಉತ್ತಮ. ಉದಾಹರಣೆಗೆ, ಡೋರ್ ಗ್ಯಾಸ್ಕೆಟ್ ಸಡಿಲವಾಗಿದ್ದರೆ ತಣ್ಣನೆಯ ಗಾಳಿ ಹೊರ ಹೋಗುತ್ತೆ. ಇದರಿಂದ ಫ್ರಿಡ್ಜ್ ಹೆಚ್ಚು ಕೆಲಸ ಮಾಡುತ್ತದೆ ಮತ್ತು ಅದರ ಕಂಪ್ರೆಸರ್ ಮೇಲೆ ಒತ್ತಡ ಹೆಚ್ಚು ಬೀಳುತ್ತೆ. ಇದರಿಂದ ಕಂಪ್ರೆಸರ್ ಕೆಡುವ ಸಾಧ್ಯತೆ ಹೆಚ್ಚಿರುತ್ತೆ. ಕಂಪ್ರೆಸರ್ ರಿಪೇರಿ ಮಾಡಿಸುವುದು ಅಥವಾ ಬದಲಾಯಿಸುವುದು ಬಹಳ ದುಬಾರಿ. ಸರ್ವಿಸ್ ಮಾಡುವಾಗ ತಂತ್ರಜ್ಞರು ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಗುರುತಿಸಿ ಸರಿಪಡಿಸ್ತಾರೆ. ಇದರಿಂದ ಭವಿಷ್ಯದಲ್ಲಿ ಬರುವ ದೊಡ್ಡ ಮತ್ತು ದುಬಾರಿ ರಿಪೇರಿಗಳಿಂದ ನೀವು ಪಾರಾಗಬಹುದು. ಆಹಾರ ಸುರಕ್ಷತೆ ಮತ್ತು ನೈರ್ಮಲ್ಯ. ಫ್ರಿಡ್ಜ್ನೊಳಗೆ ತಾಪಮಾನ ಸರಿಯಾಗಿಲ್ಲದಿದ್ದರೆ ಆಹಾರ ಪದಾರ್ಥಗಳು ಬೇಗ ಹಾಳಾಗಬಹುದು. ಇದರಿಂದ ಆಹಾರ ವಿಷವಾಗುವ ಸಾಧ್ಯತೆ ಕೂಡ ಇರುತ್ತೆ. ಸರ್ವಿಸ್ ಮಾಡುವಾಗ ತಂತ್ರಜ್ಞರು ಫ್ರಿಡ್ಜ್ನ ತಾಪಮಾನವನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಅದು ಸರಿಯಾದ ಮಟ್ಟದಲ್ಲಿರುವುದನ್ನು ಖಚಿತಪಡಿಸ್ತಾರೆ. ಅಲ್ಲದೆ ಫ್ರಿಡ್ಜ್ನ ಒಳಭಾಗವನ್ನು ಸರಿಯಾಗಿ ಸ್ವಚ್ಛಗೊಳಿಸುವುದರಿಂದ ಬ್ಯಾಕ್ಟೀರಿಯಾ ಮತ್ತು ದುರ್ವಾಸನೆ ದೂರವಾಗುತ್ತೆ. ಇದು ನಮ್ಮ ಆಹಾರದ ಸುರಕ್ಷತೆಯನ್ನು ಖಾತರಿಪಡಿಸುತ್ತೆ. ಫ್ರಿಡ್ಜನ್ನು ಸ್ವಚ್ಛವಾಗಿಟ್ಕೊಳ್ಳುವುದು ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಒಳ್ಳೆಯ ವಾಸನೆಗೂ ಅಗತ್ಯ. ಉತ್ತಮ ಗಾಳಿಯ ಪ್ರಸರಣ. ಫ್ರಿಡ್ಜ್ನ ಫ್ಯಾನ್ಗಳು ಮತ್ತು ವೆಂಟ್ಗಳು ಧೂಳು ಅಥವಾ ಆಹಾರ ಪದಾರ್ಥಗಳಿಂದ ಮುಚ್ಚಿ ಹೋಗಿದ್ರೆ ತಣ್ಣನೆಯ ಗಾಳಿಯ ಪ್ರಸರಣ ಸರಿಯಾಗಿ ಆಗೋದಿಲ್ಲ. ಇದರಿಂದ ಫ್ರಿಡ್ಜ್ನ ಎಲ್ಲ ಭಾಗಗಳಿಗೂ ತಣ್ಣನೆಯ ಗಾಳಿ ಸಮಾನವಾಗಿ ತಲುಪುವುದಿಲ್ಲ ಮತ್ತು ಕೆಲವು ಕಡೆ ಆಹಾರ ಹಾಳಾಗಬಹುದು. ಸರ್ವಿಸ್ ಮಾಡುವಾಗ ಈ ಭಾಗಗಳನ್ನು ಸ್ವಚ್ಛಗೊಳಿಸಲಾಗುತ್ತೆ. ಇದರಿಂದ ಉತ್ತಮ ಗಾಳಿಯ ಪ್ರಸರಣ ಆಗುತ್ತೆ ಮತ್ತು ಫ್ರಿಡ್ಜ್ ಸಮಾನವಾಗಿ ತಂಪಾಗುತ್ತೆ. ವೃತ್ತಿಪರರ ಸಲಹೆ. ಫ್ರಿಡ್ಜ್ ಸರ್ವಿಸ್ ಮಾಡುವಾಗ ತಂತ್ರಜ್ಞರು ನಿಮ್ಮ ಫ್ರಿಡ್ಜ್ನ ಸ್ಥಿತಿಯನ್ನು ಪರಿಶೀಲಿಸಿ ಅದನ್ನು ಹೇಗೆ ಇನ್ನಷ್ಟು ದಕ್ಷವಾಗಿ ಬಳಸಬಹುದು ಎಂಬುದರ ಬಗ್ಗೆ ನಿಮಗೆ ಸಲಹೆಗಳನ್ನು ನೀಡ್ತಾರೆ. ಉದಾಹರಣೆಗೆ, ಯಾವ ತಾಪಮಾನವನ್ನು ಹೊಂದಿಸಬೇಕು, ಫ್ರಿಡ್ಜನ್ನು ಎಲ್ಲಿ ಇಡಬೇಕು ಮತ್ತು ಯಾವ ರೀತಿಯ ನಿರ್ವಹಣೆಯನ್ನು ನೀವು ಸ್ವತಃ ಮಾಡಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇದು ಫ್ರಿಡ್ಜ್ ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತೆ. ನೀವು ಎಷ್ಟು ಬಾರಿ ಸರ್ವಿಸ್ ಮಾಡಿಸಬೇಕು? ಸಾಮಾನ್ಯವಾಗಿ 1 ವರ್ಷಕ್ಕೆ ಒಮ್ಮೆ ಫ್ರಿಡ್ಜನ್ನು ವೃತ್ತಿಪರರಿಂದ ಸರ್ವಿಸ್ ಮಾಡಿಸುವುದು ಉತ್ತಮ. ನಿಮ್ಮ ಫ್ರಿಡ್ಜ್ ಹಳೆಯದಾಗಿದ್ದರೆ ಅಥವಾ ನೀವು ಅದನ್ನು ಹೆಚ್ಚು ಬಳಸ್ತಾ ಇದ್ದರೆ 6 ತಿಂಗಳಿಗೊಮ್ಮೆ ಸರ್ವಿಸ್ ಮಾಡಿಸುವುದು ಕೂಡ ಒಳ್ಳೆಯದು. ಇದರ ಜೊತೆಗೆ ನೀವು ಸ್ವತಃ ಆಗಾಗ ಫ್ರಿಡ್ಜನ್ನು ಸ್ವಚ್ಛಗೊಳಿಸಬೇಕು. ಕಾಯಿಲ್ಗಳನ್ನು ವ್ಯಾಕ್ಯೂಮ್ ಕ್ಲೀನರ್ನಿಂದ ಸ್ವಚ್ಛಗೊಳಿಸುವುದು, ಡೋರ್ ಗ್ಯಾಸ್ಕೆಟ್ಗಳನ್ನು ಪರೀಕ್ಷಿಸುವುದು ಮತ್ತು ಫ್ರಿಡ್ಜ್ನ ಒಳಭಾಗವನ್ನು ನಿಯಮಿತವಾಗಿ ಒರೆಸುವುದು ಇವೆಲ್ಲವನ್ನು ನೀವು ಮಾಡಬಹುದು. ಫ್ರಿಡ್ಜ್ ಸರ್ವಿಸಿಂಗ್ ಎಂದರೆ ಅನಗತ್ಯ ಖರ್ಚು ಎಂದು ಹಲವರು ಭಾವಿಸ್ತಾರೆ. ಆದರೆ ಇದೊಂದು ರೀತಿಯ ಹೂಡಿಕೆ. ನಿಯಮಿತ ಸರ್ವಿಸಿಂಗ್ ನಿಮ್ಮ ಫ್ರಿಡ್ಜ್ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ, ವಿದ್ಯುತ್ ಬಿಲ್ ಉಳಿಸುತ್ತೆ, ದುಬಾರಿ ರಿಪೇರಿಗಳನ್ನು ತಪ್ಪಿಸುತ್ತೆ ಮತ್ತು ನಿಮ್ಮ ಫ್ರಿಡ್ಜ್ನ ಬಾಳಿಕೆಯನ್ನು ಹೆಚ್ಚಿಸುತ್ತೆ. ಹಿಂದೆ ನಿಮ್ಮ ಫ್ರಿಡ್ಜನ್ನು ಸರ್ವಿಸ್ ಮಾಡಿಸಲು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ ಮತ್ತು ಅದರ ಪ್ರಯೋಜನಗಳನ್ನು ಪಡ್ಕೊಳ್ಳಿ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್.